ಮೂಡಾ ಹಗರಣದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. 2017ರಲ್ಲಿ ಈ ನಿರ್ಣಯಗಳಾಗಿದೆ. ಅಂದರೆ ಅವತ್ತೇ ಅವರು ಈ ಒಂದು ಲ್ಯಾಂಡಿಗೆ 50% ಇವರಿಗೆ ವಾಪಸ್ ಲ್ಯಾಂಡ್ ಕೊಡಬೇಕು ಅಂತನ್ನುವಂಥದ್ದು, ಸೈಟ್ಗಳನ್ನು ಕೊಡಬೇಕು ಅನ್ನುವಂಥ ತೀರ್ಮಾನ ಆಗಿದ್ದು 2017ರಲ್ಲಿ. ಮುಂದೆ ಅದನ್ನು 2021ರಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಗಮನಕ್ಕೆ ಇದ್ದೇ ಆಗಿರುವಂಥ ಒಂದು ಬಹುದೊಡ್ಡ ಹಗರಣ. ಹಾಗಾಗಿ ಈ ಹಗರಣದಲ್ಲಿ ಭಾಳ ದೊಡ್ಡದಾದಂಥ ಆರೋಪ ಇರೋದು ಸುಮಾರು 4,000 ಕೋಟಿ ರೂಪಾಯಿದಷ್ಟು ಓವರಾಲ್ ಅವ್ಯವಹಾರ ಆಗಿದೆ ಅಂತ. ಹಾಗಾಗಿ ಇಲ್ಲ BJP ಕಾಲದಲ್ಲಿ ಕೊಟ್ಟದ್ದು ಅಂಥೇಳಿ ನಿಮಗೆ ಡಿಸಿಷನ್ ಆಗಿದ್ದು 2017ರಲ್ಲಿ ಅವ್ರಿಗೆ ಕೊಡಬೇಕು ಅಂತ. 2017ರಲ್ಲಿ ಯಾರು ಮುಖ್ಯಮಂತ್ರಿ ಇದ್ದರು ಮತ್ತು ಎಲ್ಲ ಅವ್ಯವಹಾರಗಳು ನಡೆದು 2014ರಿಂದ 2013ರಿಂದ 2018ರ ಮಧ್ಯದಲ್ಲಿ ಹೆಸರಿಗೆ ಮಾಡಿಕೊಟ್ಟಿರೋದು 2021ರಲ್ಲಿ ಮಾಡಿಕೊಟ್ಟಿರ್ಬೋದು. ಅದು ಆಯಾ ಲೋಕಲ್ ಲೆವೆಲ್ದಲ್ಲಿ ಆಗ್ತದೆ. ನೀವೇನೂ ಮಾಡಿಲ್ಲ ಅಂದರೆ DC ವರ್ಗಾವಣೆ ಯಾಕೆ ಮಾಡಿದ್ರಿ? ತರಾತುರಿಯಲ್ಲಿ DC ಅವರು ಪತ್ರ ಬರೆದಿದ್ದರು, 15 ಪತ್ರಗಳನ್ನು ಬರೆದಿದ್ದರು. ಇಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಗೋಲ್ಮಾಲ್ ಆಗ್ತಾ ಇದೆ, ಅವ್ಯವಹಾರಗಳು ನಡೀತಾ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಿಸಿದಂತೆ ಸೂಕ್ತವಾದಂಥ ಮಾರ್ಗದರ್ಶನವನ್ನು ಕೊಡಬೇಕು ಅಂಥೇಳಿ ಕಳೆದ 1 ವರ್ಷದಲ್ಲಿ ಹಲವಾರು ಪತ್ರಗಳನ್ನು ಅವರು 15ಕ್ಕೂ ಹೆಚ್ಚು ಪತ್ರಗಳನ್ನು ಬರೆದಿದ್ದಾರೆ. ಹಾಗಾಗಿ ಇದರಲ್ಲಿ ಸಿದ್ದರಾಮಯ್ಯನವರು ಅವರ ಮಗ ಮೇಲ್ನೋಟಕ್ಕೆ ಅವರ ಅನುಮತಿ ಇರಲಾರದೆ ಮುಖ್ಯಮಂತ್ರಿ ಹೇಳಿದ್ದಾರೆ, ನಮ್ಮ ಲ್ಯಾಂಡ್ ವಶಪಡಿಸ್ಕೊಂಡಿದ್ರು, ಅದಕ್ಕೆ ಕೊಟ್ಟಿದ್ದಾರೆ. ವಶಪಡಿಸಿರುವಂಥ ಲ್ಯಾಂಡಲ್ಲಿ ನಿಮಗೆ ಕೊಟ್ಟಿರುವಂಥ ಜಾಗ ಎಲ್ಲಿ? ಎಷ್ಟು ಅಜಗಜಾಂತರವಾದಂಥ ವ್ಯತ್ಯಾಸ ಇದೆ ಅದರಲ್ಲಿ. ಹಾಗಾಗಿ ಇದು ಸ್ವಂತಕ್ಕೆ ಲಾಭವನ್ನು ಮಾಡಿಕೊಳ್ಳಿಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿರುವಂಥ ಬಹುದೊಡ್ಡ ಹಗರಣ ಇದೆ. ಹಾಗಾಗಿ ಇದನ್ನು CBI ತನಿಖೆಗೆ ಒಪ್ಪಿಸ್ಬೇಕು. ನಾನು ಒಂದೇ ಮಾತು ಹೇಳ್ತೀನಿ, ಸಿದ್ದರಾಮಯ್ಯನವರು ನಾನೇನೂ ಮಾಡಿಲ್ಲ, ನಾನು ಶುದ್ಧ ಹಸ್ತ ಅಂತ ಅನ್ನೋದಾದರೆ ಇದನ್ನು CBIಗೆ ವಹಿಸ್ಬೇಕು. ಇಲ್ಲ ಅಂದರೆ ನಾನು ಲೋಹಿಯಾವಾದಿ, ನಾನು ಸಮಾಜವಾದಿ ಅಂತ ಹೇಳಲಿಕ್ಕೆ ಯಾವುದೇ ರೀತಿಯಾದಂಥ ಅರ್ಹತೆ ಅವ್ರಿಗಿರೋದಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.